ನಾವು ಕಾನೂನು ಮಾಡಿದ ಮೇಲೆ 14, 15, 15, 16, 16, 17, 17, 18 4 ವರ್ಷದಲ್ಲಿ ಖರ್ಚು ಮಾಡಿದ್ದದ್ದು 80,353 ಕೋಟಿ. So love for the scheduled tribes. ಆಮೇಲೆ ಗ್ಯಾರಂಟಿ ಬಂದದಕ್ಕೆ ಕೂತ್ಕೊಂಡು ಸೋಮ್ನೆ ಏನೇ ಮಾತಾಡ್ತೀರಿ. ಗ್ಯಾರಂಟಿ ಅದು ಬೇರೆ ಪ್ರಶ್ನೆ, ಬೇರೆ ಅದು ಮಾಡಿ ನೀವು ಕೊಡಿ, ಅದಕ್ಕೆ ಉತ್ತರ ಕೊಡ್ತೀವಿ. ಗ್ಯಾರಂಟಿಗಳಿಗೆ ಎಷ್ಟು ಖರ್ಚಾಗಿದೆ ಅನ್ನೋದೆಲ್ಲ ಉತ್ತರ ಕೊಡ್ತೀವಿ. ನಾ ಹೇಳ್ತೀನಿ ನೋಡಿ ರವಿಕುಮಾರ್, ಹೋಗ್ಲಿ ಹೇಳಿ ಆಮೇಲೆ ಅವನು ಸರ್ ಒಂದ್ಸಾರಿ ಓಕೆ, ಪ್ರತಿ ಬಾರಿ ಅಧ್ಯಕ್ಷರೇ ಪದೇ ಪದೇ ಅಡ್ಡಿಪಡಿಸಿದ್ರೆ ನಿಮ್ಗೆ ಅಧಿಕಾರ ಇದೆ. ಆಮೇಲೆ ಸಚೇತಕರು ನೇಮ್ ಮಾಡಬಹುದು, ನೀವು ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಅವಕಾಶ ಇದೆ ನಿಮ್ಗೆ. ಏನ್ ಪದೇ ಪದೇ ಹೇಳಿ ಯಾವಾಗ ಎದ್ದು ಹೇಳ್ಬೋದು ಅಂತ ಇದೆಯಾ? ಹೇಳಿ ನೋಡ್ರಿ, ನಿಯಮ ಇದೆ. ಅವ್ರು ಈಲ್ಡಾದಾಗ ಮಾತಾಡ್ಬೇಕು. ಕಡತಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಪದೇ ಪದೇ ಎದ್ದು ಹೇಳಿದ್ರೆ ಏನ್ ಮಾಡ್ಬೇಕು? ಮಾತಾಡೋದು ಹೇಳಿ ತಿಳ್ಕೋಬೇಕು, ಎಲ್ಲರೂ ತಿಳ್ಕೋಬೇಕು. ಎಲ್ಲ ತಿಳ್ಕೋಬೇಕು. ನೀವು ಹೇಳ್ಬೇಡಿ, ಅವ್ರು ಎದ್ರೆ ಕೂತ್ಕೋಬೇಡಿ. Come out, man. This is democracy. They can't take undue advantage. ಅಲ್ಲ, ಇಲ್ಲ ಆಗಲ್ಲ, ನಾನು ಈಡಾಗಲ್ಲ. ಅವ್ರು ಈಡಾಗ ಮಟ್ಟ ಮಾಡೋದು ಆಯ್ತು. ನಿಮಗೂ ಕೇಳ್ತಕ್ಕಂಥ ಯಾವನು ಪಾರ್ಲಿಮೆಂಟ್ ಡೆಮಾಕ್ರಸಿಯಲ್ಲಿ ತಕ್ಕಳದು ಕೊಡೋದು ಇರ್ತದೆ. ಹೇಳ್ಬೇಕು, ನಾವು ಉತ್ತರ ಕೊಡುವಾಗ ಏನಾದರೂ ನೋಡ್ರಿ, ನಿಮ್ ಜೊತೆ ಮಾತಾಡಲ್ಲ ನಾನು. ಐ ಡೋಂಟ್ ಸ್ಪೀಕ್ ಟು ಯು, ಐ ವಿಲ್ ಸ್ಪೀಕ್ ಓನ್ಲಿ ಥ್ರೂ ಚೇರ್ಮನ್. ಎಲ್ಲ ವಿರೋಧ ಪಕ್ಷ ನಾಯಕರಾಗಬೇಕು, ವಿರೋಧ ಪಕ್ಷ ನಾಯಕರಾಗಬೇಕು. ನಿಮಗೆ ಯೋಗ್ಯತೆ ವಿರೋಧ ಪಕ್ಷ ನಾಯಕ ಭೌತಿಕವಾಗಿ ದಿವಾಳಿ ಆಗಿದ್ದೀನಿ, ರಾಜಕೀಯವಾಗಿ ದಿವಾಳಿ ಆಗಿದ್ದೀನಿ. ನೋಡ್ರಿ, ಕೈ ಮಾಡ್ತೀರಲ್ಲ ನಾ ಎದ್ದು ನಿಂತಾಗ. ನೋಡಿ, ಒಂದು ನಿಮಿಷ ನಾ 10 ಸಲ ಹೇಳಿದ್ದೀನಿ. ನಡೀರಿ, ನೀವು ಯಾಕೆ ಮಾತಾಡ್ತೀರಿ? ನಿಮ್ಗೆ ಯಾರು ಕೊಟ್ಟರು ಅಧಿಕಾರ? ನೋಡಿ, ನಾ ಹೇಳಾಕತ್ತೀನಿ, ಒಂದು ನಿಮಿಷ ಕೇಳಿ. ನೀವು ಸುಮ್ಮನೆ ಕೂತ್ಕೊಳ್ಳಿ. ಅವ್ರೇನೇನು ಟ್ರೆಜರಿ ಬ್ಯಾಂಕ್ ಅವ್ರು ಮಾತಾಡ್ಬತ್ತಿಲ್ಲ. ನೀವು ಮುಖ್ಯಮಂತ್ರಿ ಮಾತಾಡೋದು ಯಾರು ಮಾತಾಡಬಾರ್ದು. ಸುಮ್ಮನೆ ಕೂತ್ಕೊಳ್ಳಿ. ನಾನು ನಿಮಗೆ ಬರ್ಕೊಳ್ಳಿ, ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಎಲ್ಲ ಹೆಸರು ಯಾರ್ಯಾರು ಹೆಸರು ಬರೀತೀನಿ, ಎಲ್ಲರಿಗೂ ಕೊಡ್ತೀನಿ. ನಿಮಗೆಲ್ಲರಿಗೂ ಅವಕಾಶ ಕೊಡ್ತೀನಿ, ನಿಮ್ಮೆಲ್ಲರಿಗೂ ಉತ್ತರ ಕೊಡಿಸುವಂಥ ಕೆಲಸ ಮಾಡ್ತೀನಿ. ಎಲ್ಲರ ಹೆಸರು ಬರ್ಕೊಂಡು ನಾನು ನಿಮ್ಮ ಪ್ರಕಾರ ಕೊಟ್ಟು ಕಳಿಸ್ತೀನಿ. ದಯಮಾಡಿ ನೋಡಿ ಅದು ಡಿಸ್ಟರ್ಬ್ ಮಾಡಬೇಡಿ. ಈಗ ಯಾರು ಮಾತಾಡೋದು ಬೇಡ. ಮುಖ್ಯಮಂತ್ರಿಗೆ ಮಾತು ಮುಗಿದ ನಂತರ ಮಾತಾಡಿ. ಈಗ ನಾವೆತ್ತಿರುವ ಸಂಶಯಕ್ಕೆ ಅವರು ಉತ್ತರ ಕೊಟ್ಟರೆ ಪರವಾಗಿಲ್ಲ. ಅದು ಬಿಟ್ಟು ಇಡೀ ಸಭಾಪತಿಗಳೇ, ನಾವು ಯಾವ ಪ್ರಶ್ನೆಯನ್ನು ಮುಂದಿಟ್ಟಿದ್ದೀವೋ ಅದಕ್ಕೆ ಉತ್ತರ ಕೊಡ್ಲಿ. ಅದು ಬಿಟ್ಟು ಅವ್ರ ಜವಾಬ್ದಾರಿ ಪ್ರಶ್ನೆ ಕೇಳೋದು ಹಕ್ಕು, ಟೀಕೆ ಮಾಡೋದು ಹಕ್ಕು. ಉತ್ತರ ಕೊಡ್ಬೇಕಾದ್ರೆ ಅವ್ರ ಜವಾಬ್ದಾರಿ. ಈಗ ನಡೆಯಲ್ಲ, ಒಬ್ಬರಿಗೆ ಕೇಳೋ ತಾಳ್ಮೆ ಇರಬೇಕು, ಒಬ್ಬ ಹೆಣ್ಣಿನ ಕೇಳೋ ತಾಳ್ಮೆ ಇರಬೇಕು. ಸಭಾಪತಿಗಳೇ, ಈಗ ಒಂದ್ ನಿಮಿಷ ಯಾವ್ದು ಕಡ್ಕೋಬಾರ್ದು. ಒಂದ್ ನಿಮಿಷ ಯಾವ್ದು ಕಡ್ಕೋಬಾರ್ದು ಮಾತಾಡೋದು. ಇದೇ ತರ ಮಾಡಿದ್ರೆ ಅಡ್ಜಸ್ಟ್ ಮಾಡಿ ನಾನು ಹೊರಗೆ ಹೋಗ್ತೀನಿ. ನೀವು ಕೇಳೋದು ಹಂಗಿದ್ರೆ ಕೇಳಿ. ನೋಡಿ ಹೇಳ್ಬೇಡ ಅಂತ ಹೇಳ್ತೀನಿ, ತಿರುಗಿ ಮತ್ತೆ ಹೇಳ್ತೀನಿ. ನೋಡಿ ನಾ ಹೇಳ್ತೀನಿ, ರವಿ ಕುತ್ಕೊಳ್ಳಿ. ನೀವ್ಯಾರು ಹೇಳೋರು? ನಾ ಹೇಳ್ತೀನಿ. ಅವ್ರು ಮಾಡ್ತಾರೆ, ನೀವು ಮಾಡ್ತೀರಿ.
ಈಗ ನೋಡಿ ಅವ್ರು ಮಾಡ್ತಾರೆ, ನೀವು ಮಾಡ್ತೀರಿ. ನಾ ಹೇಳಕ್ಕೆ ನಾನು ಮಾತು ಕೇಳೋದಲ್ಲ, ನೀವು ಕುತ್ಕೊಳ್ಳಿ, ಯಾರು ಮಾತಾಡಬೇಡಿ ರೀ. ಅವ್ರದ್ದು ನೀವೇ ಹೇಳ್ತೀವಿ, ಮತ್ತು ನಿಮ್ಗೆ ಅವ್ರಿಗೆ ಡಿಫ್ರೆನ್ಸ್ ಏನು? ಸಭಾಪತಿಗಳೇ ಒಂದ್ ನಿಮಿಷ ರೀ, ನೋಡಿ ರವಿ ಒಂದ್ ನಿಮಿಷ ಅನುಮತಿ ಕೊಡ್ಬೇಕು. ಒಂದು ನಿಮಿಷ ರೀ, ಯಾಕಪ್ಪ ಇಷ್ಟು ಮಾತಾಡ್ತೀರಿ ನೀವು? ನೋಡಿ ರವಿ, ಒಂದು ನಿಮಿಷ. ಮುಖ್ಯಮಂತ್ರಿಗಳು ಮಾತಾಡುವಾಗ ನಡು ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಬೇರೆ ಬೇರೆ ರೀತಿಯಿಂದ ಮರಿತಾರದು. ನಾ ಹೇಳ್ತೇನೆ, ನಿಮ್ಗೆ ಕೊಡ್ತೀನಿ, ಈಗ ಮಾತಾಡೋದು ಬೇಡ, ಕೊಡ್ತೀನಿ. ಕೊಟ್ಟ ನಂತರ ನಿಮ್ಗೆ ಹೇಳಿದ್ದೀನಿ, ಖಂಡಿತವಾಗಿ ನಾನು ಯಾರನ್ನು ನಿಮಗೆ ಇದನ್ನು ನಿಷ್ಕಾಳಜಿ ಮಾಡಿದ್ರೆ ಎಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಮಾತಾಡಲಿ. ನಡು ಹೇಳಿ, ಏನು ಪ್ರಶ್ನೆ ಹೇಳಿ. ನನ್ ಕೇವಲ ಒಂದು ಆಕ್ಷೇಪ ಅಷ್ಟೇ ಸಭಾಪತಿಗಳ, ನನ್ನ ಆಕ್ಷೇಪ ಇರೋದು, ಈಗ ಮಾನ್ಯ ಮುಖ್ಯಮಂತ್ರಿಗಳು ಟ್ರೆಜರಿ ಬೆಂಚಿನ ಹೆಡ್, ಅವ್ರ ಜವಾಬ್ದಾರಿ ಇದೆ, ತಾಳ್ಮೆಯಿಂದ ನಾ ಮಾತಾಡಕ್ ಕೊಟ್ಟಿನ ಅವ್ರಿಗೆ ಮಾತಾಡ್ಲಿ. ಕುತ್ಕೊಳ್ಳಿ. ಸಭಾಪತಿಗಳೇ, ನನಗೆ ದುಃಖ ಆಗಿದ್ದು ಪ್ರಜಾಪ್ರಭು